ಪ್ರಿಯ ಸ್ನೇಹಿತರೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ರಾಕೇಶ್ ಮುಗ್ಧಬಿಂಡು ಚಾನಲ್ಗೆ ಸ್ವಾಗತ. ಇವತ್ತು ಸರ್ ಸಿ ವಿ ರಾಮನ್ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಮತ್ತು ಹೆಕ್ಕಾಬಿ ಮತ್ತು ಗ್ರಾಮರ್ ಪಾಯಿಂಟ್ನ ಇವತ್ತು ಚರ್ಚಿಸೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಎಕ್ಸೈಸ್ ಇರತಕ್ಕಂಥ ಕ್ವಶನ್ಸ್ ನೋಡೋಣ. ಮೊದಲನೇ ಕ್ವಶನು C1 ಟೈಪ್ ಕ್ವಶನ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಅದರಲ್ಲಿ ಫಸ್ಟ್ ಒನ್, ಹೂ ವೇರ್ ರಾಮನ್ಸ್ ಪೇರೆಂಟ್ಸ್? ರಾಮನ್ಸ್ ಪೇರೆಂಟ್ಸ್ ರವರು ಯಾರು? ಅಂದರೆ ರಾಮನ್ರವರ ತಂದೆ ತಾಯಿ ಯಾರು ಅಂದಂಗ. ಆನ್ಸರ್ ಈಸ್ ಚಂದ್ರಶೇಖರ್ ಅಯ್ಯರ್ ಅಂಡ್ ಪಾರ್ವತಿ ಅಮ್ಮಾಳ್ ವೇರ್ ರಾಮನ್ಸ್ ಪೇರೆಂಟ್ಸ್. ರಾಮನ ತಂದೆ ತಾಯಿ ಯಾರಂದ್ರೆ ಚಂದ್ರಶೇಖರ್ ಅಯ್ಯರ್ ಮತ್ತು ಪಾರ್ವತಿ ಅಮ್ಮಾಳ್. ಸೆಕೆಂಡ್ ಒನ್, ವೈ ವಾಸ್ ರಾಮನ್ ನಾಟ್ ಏಬಲ್ ಟು ಅಟೆಂಡ್ ದಿ ಸ್ಕೂಲ್ ರೆಗ್ಯುಲರ್ಲಿ? ರಾಮನ್ರವರು ಸ್ಕೂಲ್ಗೆ ರೆಗ್ಯುಲರ್ ಆಗಿ ಯಾಕೆ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? Because of Raman was not able to attend the school regularly because of he used to fall sick now and then. ಅಂದ್ರೆ ಅವರು ಅನಾರೋಗ್ಯದಿಂದ ಬಳಲತ್ತರು, ಅದಕ್ಕೆ ಅವರಿಗೆ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಥರ್ಡ್ ಕ್ವಶನ್, ವೇರ್ ಡಿಡ್ ಹಿ ಕಂಪ್ಲೀಟ್ ಹಿಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್? ಅಂದ್ರೆ ತನ್ನ ಮಧ್ಯಂತರ ಅವಧಿಯ ಪರೀಕ್ಷೆಯನ್ನು ಅವರು ಎಲ್ಲಿ ಮುಗಿಸಿದರು? ಈ ಕಂಪ್ಲೀಟೆಡ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಾಮ್ ಹಿಂದೂ ಕಾಲೇಜ್. ಹಿಂದೂ ಕಾಲೇಜಿನಲ್ಲಿ ತಮ್ಮ ಮಧ್ಯಂತರ ಪರೀಕ್ಷೆಯನ್ನು ಅವರು ಮುಗಿಸ್ಕೋತಾರೆ. ನೆಕ್ಸ್ಟ್, ವಾಟ್ ಸಬ್ಜೆಕ್ಟ್ ಡಿಡ್ ಹಿಸ್ ರಿಲೇಟಿವ್ ಅಡ್ವೈಸ್ ಹಿಮ್ ಟು ಟೇಕ್ ಫಾರ್ BA? ಆನ್ಸರ್ ಈಸ್ ಹಿಸ್ ರಿಲೇಟಿವ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಫಾರ್ BA. BAದಲ್ಲಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ಗೆ ಅಡ್ವೈಸ್ ಮಾಡೋಕ್ಕೆ ಇವರು ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡರು. ನೆಕ್ಸ್ಟು, ವೈ ಕುಡ್ ನಾಟ್ ರಾಮನ್ ಗೋ ಟು ದಿ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್? ಅಂದ್ರೆ ಹೈಯರ್ ಸ್ಟಡಿಗಾಗಿ ಯುನೈಟೆಡ್ ಕಿಂಗ್ಡಮ್ಗೆ ರಾಮನ್ರವರು ಏಕೆ ಹೋಗಲಿಲ್ಲ? ರೈಟ್ ಆನ್ಸರ್ ಈಸ್ ರಾಮನ್ ಕುಡ್ ನಾಟ್ ಗೋ ಟು ದಿ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡೀಸ್ ಬಿಕಾಸ್ ಹಿಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಅಂದರೆ ತಮ್ಮ ಆರೋಗ್ಯ ಹದಗೆಟ್ಟ ಕಾರಣ ಅವರು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟ್ ಕ್ವಶನು C2, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್. ಅದರಲ್ಲಿ ಒಂದೇದು, ಹೌ ಲಾಂಗ್ ಡಿಡ್ ಹಿ ವರ್ಕ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ? ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಇವರು ಎಷ್ಟು ವರ್ಷ ಏನು ಮಾಡಿದ್ರು, ಕೆಲಸವನ್ನು ಮಾಡಿದ್ರು? ಹಿ ವರ್ಕ್ಡ್ ಫಾರ್ 15 years ಎಟ್ ಕಲ್ಕತ್ತಾ ಯೂನಿವರ್ಸಿಟಿ. 15 ವರ್ಷಗಳ ಕಾಲ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ. ವಾಟ್ ಮೇಡ್ ರಾಮನ್ ಗಿವ್ ಅಪ್ ದಿ ಹೈಲಿ ಪೇಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್? ಆನ್ಸರ್ ಈಸ್ ಹಿಸ್ keen interest in science made him to give up the post of special accountant general. Next question, how did Soviet Union honor him? Answer is the Soviet Union honored him by awarding the International Lenin. Next question C3 type. Read the following questions then write. First one, what makes you think the Raman even as a boy had great interest in this science? ಅವರು ಹುಡುಗ ಆಗಿದ್ದಾಗ ಅವರು ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ರು? ಸೈನ್ಸ್ ವಿಷಯದಲ್ಲಿ ಸಾಕಷ್ಟು ಇಂಟ್ರೆಸ್ಟನ್ನು ಯಾಕೆ ಹೊಂದಿದ್ರು ಅಂದರೆ, ಇವನ್ ಆ್ಯಸ್ ಎ ಬಾಯ್ ರಾಮನ್ ಹ್ಯಾಡ್ ಮೇಡ್ ದಿ ಮಾಡೆಲ್ ಆಫ್ ಡೈನಮೋ. ಹಿ ವಾಸ್ ದಿ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿ ಸೈನ್ಸ್. ಅಂದರೆ ಅವರು ಚಿಕ್ಕ ವಯಸ್ಸಿದ್ದಾಗ ಒಂದು ಮಾಡೆಲ್ ಡೈನಮೋ ಮಾದರಿಯನ್ನು ಮಾಡಿದರು. ಅದಕ್ಕೆ ಸಾಕಷ್ಟು ಸೈನ್ಸ್ ಕ್ಷೇತ್ರದಲ್ಲೂ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು. ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್ ಹಿ ಬಾರೋಡ್ ಸೈನ್ಸ್ ಬುಕ್ಸ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ರೀಡ್ ದೆಮ್. ಅವ್ರು ಸ್ಕೂಲ್ದಾಗಿದ್ದಾಗನೇ ಏನು ಮಾಡ್ತಾರೆ, ಕಾಲೇಜ್ ಕಲಿತಕ್ಕಂಥ ವಿದ್ಯಾರ್ಥಿಗಳಿಂದ ಸೈನ್ಸ್ ಬುಕ್ಕನ್ನು ಮತ್ತು ಖರೀದಿ ಮಾಡಿದರು ಮತ್ತು ಓದಿದರು. ನೆಕ್ಸ್ಟ್ ಕ್ವಶನ್, ವೈ ಡಿಡ್ ರಾಮನ್ಸ್ relative asked Raman to take up art subject? How did Raman react to it? Answer is his relative asked him to take up the art subjects which would enable him to appear the competitive examinations and get highest job in the government. But Raman did not like it. He took science for his BA, MA examination and secured first class. Next question, what was the Raman first disappointment in life? After his MA, Raman wanted to go to the United Kingdoms for higher studies in science.
but his health broke down again. And next question: how can you say the Ramans had not lost interest in the science when he was the deputy accountant general? Raman interested for science was the alive when he saw a banner in the building which was printed the Indian Association of Scientists. At the sight of banner, Raman got off the moving train and went to the meet of scientists. In the Rangoon, he learned that an institution had bought a piece of modern scientific apparatus. He heard. Hardly put on his clothes and went to that his interest in science was still alive and he had not lost interest in science. ನೆಕ್ಸ್ಟ್ ಗ್ರಾಮರ್ ಪಾಯಿಂಟ್ ನೋಡೋಣ. ಹೆಕಾಬಿಲಿ ಮತ್ತು ಗ್ರಾಮರ್ ಪಾಯಿಂಟ್ಸ್. ಇದರಲ್ಲಿ ಹ್ಯೂವನ್ ಬರ್ತಕ್ಕಂಥ ಕ್ವಶನ್: ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದಿ ವರ್ಡ್ ಅಪೋಸಿಟ್ ಇನ್ ದಿ ಮೀನಿಂಗ್ ಟು ದಿ ವರ್ಡ್ ಅಂಡರ್ಲೈನ್. ಅಂದರೆ ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಒಂದು ಪದ ಅಂಡರ್ಲೈನ್ ಮಾಡಲಾಗಿದೆ, ಆ ವರ್ಡ್ದ ಮೀನಿಂಗ್ ಆಗತಕ್ಕಂಥ ಅಪೋಸಿಟ್ ವರ್ಡ್ ಆಗ್ತಕ್ಕಂಥ ಪಡಿಬೇಕು. ಹಿ ಶುಡ್ ನೈದರ್ ಬ್ಯಾರೋ ನಾರ್ ಲ್ಯಾಂಡ್. ಅಂದರೆ ಬ್ಯಾರೋದು ಅಪೋಸಿಟ್ ವರ್ಡು ಲ್ಯಾಂಡ್. ಬ್ಯಾರೋ ಅಂದರೆ ಕೊಳ್ಳೋದು, ಕೊಳ್ಳದೇ ಇರತಕ್ಕಂಥ ಲ್ಯಾಂಡ್ ಅದಕ್ಕೆ ಇರ್ತವೆ. ವೈ ಡು ಯು ಪೀಟ್ ಓಲ್ಡ್. ಓಲ್ಡ್ದು ಅಪೋಸಿಟ್ ವರ್ಡು ಫೀಲ್ ಯಂಗ್. ಯಂಗ್ ಅಂದ್ರೆ ಪ್ರೌಢಾವಸ್ಥೆ, ಓಲ್ಡ್ ಅಂದ್ರೆ ಹಳೆಯವ, ಹೊಸವಕ್ಕ ಯಂಗೆಸ್ಟ್ ಅಂತಾರೆ. ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್, ಕಮ್ ಇನ್ಸೈಡ್. ಔಟ್ಸೈಡ್ ಅಪೋಸಿಟ್ ವರ್ಡು ಇನ್ಸೈಡ್. ಆರ್ ವೆಲ್ದಿ ಪೀಪಲ್ ರಿಯಲಿ ಹ್ಯಾಪಿ ಆರ್ ಅನ್ಹ್ಯಾಪಿ ಆರ್ ಸ್ಯಾಡ್ ಅಂತ ಆಗ್ತದೆ. ಈಟ್ ಲೆಸ್ ವರ್ಕ್ ಮೋರ್. ಲೆಸ್ ಅಪೋಸಿಟ್ ವರ್ಡು ಮೋರ್ ಆಗ್ತದೆ. V2 type questions. The pronunciation of the following pairs of words are almost the same, but they differ in the meaning used to each word in the pairs of meaningful sentences. ಅದರಲ್ಲಿ ಸೆಂಟೆನ್ಸ್ ಕೊಡಲಾಗಿದೆ, ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಅಂದರೆ ಕೆಲವೊಂದು ಪದಗಳನ್ನು ಕೊಡಲಾಗಿದೆ, ಎರಡು ಪ್ರೊನೌನ್ಸಿಯೇಷನ್ ಒಂದೇ ಇದ್ರೂ ಮೀನಿಂಗ್ ಚೇಂಜ್ ಅದ, ಅವುಗಳನ್ನ ಸೆಂಟೆನ್ಸ್ ಮಾಡಿರಿ ಅಂತಾರೆ. ಇಲ್ಲಿ ನೀವು ಅದ ಎರಡು ಮೀನಿಂಗ್ ಸೇಮ್, ಅದರ ನೀವ್ದು ಮೀನಿಂಗ್ ಅರ್ಥ ಚೇಂಜ್ ಅದ, ಅದರ ಉಚ್ಚಾರಣೆ ಸೇಮ್ ಅದ. ಅದರ ನೀವು ಅಂದರೆ ಹಿ ನ್ಯೂ ಅಬೌಟ್ ದಿ ಗ್ರೇಟ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್. ಅದರ ನೀವು ಅಂದರೆ ಹೊಸದಾಗ್ತದೆ. ವಿ ವೇರ್ ನ್ಯೂ ಕ್ಲಾತ್ಸ್ ಆನ್ ದಿ ಡೇ ಆಫ್ ಫೆಸ್ಟಿವಲ್ಸ್. ಈ ರೀತಿ ಸೆಂಟೆನ್ಸ್ ಮಾಡ್ಬೋದು. ಅದೇ ಸೈಟ್ ಮತ್ತು ಸೈಟ್ ಪದಗಳನ್ನ ಸೆಂಟೆನ್ಸ್ ಮಾಡಿದಾಗ ರಾಜು ಸ್ವಾ ಬ್ಯೂಟಿಫುಲ್ ಸೈಟ್ಸ್ ನಿಯರ್ ಬನ್ವಾಸಿ. ಅದೇ ಸೈಟ್ ಅಂದಾಗ ಮೈ ಫಾದರ್ ಪರ್ಚೇಡ್ ಎ ಸೈಟ್ ನಿಯರ್ ಸಾಯಿಬಾಬಾ ಟೆಂಪಲ್. ಸಾಯಿಬಾಬಾ ಟೆಂಪಲ್ ಬಾಜುಕ ತಮ್ಮ ತಂದೆಯವರು ಏನು ಮಾಡ್ತಾರೆ, ಸೈಟನ್ನು ಪರ್ಚೇಸ್ ಮಾಡ್ತಾರೆ. ಸಮ್ ಆರ್ ಸಮ್. ನೋಡಿ, ಸಮ್ ಅಂದ್ರೆ ಎಷ್ಟೋ ಪ್ರಮಾಣ ಅಂದಾಗ, ಸಮ್ ಅಂದ್ರೆ ಮೊತ್ತ ಅಂದಂಗ. ಸಮ್ ಸ್ಟೂಡೆಂಟ್ ಅಟೆಂಡ್ ದಿ ಕ್ಲಾಸ್ ಬಟ್ ಅದರ್ ಡಿಡ್ ನಾಟ್ ಅಟೆಂಡ್. ಅಂದರೆ ಕೆಲವು ಸ್ಟೂಡೆಂಟ್ಗಳು ಕ್ಲಾಸ್ ಅಟೆಂಡ್ ಮಾಡ್ತಾರೋ, ಎಲ್ಲರೂ ಅಟೆಂಡ್ ಮಾಡಲ್ಲ. ಸಮ್ ಅಂದ್ರೆ ಇದು ಮೊತ್ತ. ದಿಸ್ ಸಮ್ ಈಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್. ಅಂದರೆ ಇದರ ಲೆಕ್ಕವನ್ನು ಸಮ್ ಮಾಡ್ಬೇಕಾದ್ರೆ ಭಾಳ ಡಿಫಿಕಲ್ಟ್ ಅದ. ನೆಕ್ಸ್ಟ್ ಫಿಫ್ತ್ ಒನ್, ಪ್ಲೇಸ್. ಪ್ಲೇಸ್ ಅಂದ್ರೆ ಆಟ ಆಡೋದು, ಪ್ಲೇಸ್ ಅಂದ್ರೆ ಸ್ಥಳ ಆಗ್ತದೆ. ಲಾಸ್ಟ್ ಸಂಡೇ ಮೆನಿ ಪ್ಲೇಸ್ ವೇರ್ ಇನೆಕ್ಟೆಡ್ ಇನ್ ಮಂಟಪ ಆಗ್ತದೆ. ಹಿಂಗೆ ಪ್ಲೇಸ್ ಅಂದ್ರೆ ಐ ಡಿಡ್ ನಾಟ್ ನೋ ದಿ ಪ್ಲೇಸ್ ಆಫ್ ದಿ ಹಿಸ್ ರೆಸಿಡೆನ್ಸ್ ಆಗ್ತದೆ. ನೆಕ್ಸ್ಟ್ ಕ್ವಶನು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಫ್ರೇಸ್ ವರ್ಬ್ಸ್ ಆರ್ ಐಟಮ್ಸ್. ಮೇಕ್ ಅಪ್, ಪುಟ್ ಅಪ್ ವಿತ್, ಗಿವ್ ಅಪ್, ಪುಟ್ ಆನ್, ಎ ಫಿಶ್ ಔಟ್ ಆಫ್ ದಿ ವಾಟರ್, ಮೇಕ್ಔಟ್, ಬ್ರೇಕ್ ಡೌನ್. ಅಂದ್ರೆ ಈ ವರ್ಡ್ಗಳನ್ನ ಪ್ರೇಸಲ್ ವರ್ಡ್ಗಳನ್ನ ನಾವು ಇಲ್ಲಿ ಆಯ್ಕೆ ಮಾಡಿ ತುಂಬಬೇಕಾಗ್ತದೆ. ವಿ ಯೂಸ್ವಲಿ ಪುಟ್ ಆನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ದಿ ಸಮ್ಮರ್. ಪುಟ್ ಆನ್ ಬರ್ತದೆ ಇಲ್ಲಿ. ಒನ್ ಡೇ ವಿಲೇಜರ್ಸ್ ಕೇಮ್ to me and asked me to read the letters. I tried my best but could not make out what a person had written. A great person have an ocean of patience. They have learned to put up with ಆಗ್ತದೆ difficulties. Raju health used to break down now and then.
So he had to give up highly paid post as accountant in an office. He had first felt like as a fish out of water ಆಗ್ತದೆ. People should make up their mind to fight against corruptions ಆಗ್ತದೆ. ನಾನು hypo type make the compound words with the world given